ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ. ಏನೋ ವೆಂಕಟ, ನಿನ್ನೆಲ್ಲ ಸುದ್ದಿನೇ ಇಲ್ಲ ನಿಂದು. ಎಲ್ಲೋ ಹೋಗಿದ್ ಗಾಡಿ? ನಿನ್ನೆ ಬೆಳಿಗ್ಗೆಯಿಂದ ನಾನು ಫುಲ್ಲು ಬಿಸಿ ಕೂಡ್ಗುಳೆ. ವಾಹ, ತುಂಬಾ ಬಿಸಿ ನೀನು. ಅದೇನೋ ಗಾದೆ ಹೇಳ್ತಾರಲ್ಲ ಹಂಗೆ, ನಾಯಿಗೆ ಕೆಲಸ ಇಲ್ಲ ಆದ್ರೂ ಕುಂತ್ಕೊಳಕ್ ಟೈಮ್ ಇಲ್ಲ ಅಂತ. ಆ ಬೀದಿ ಈ ಬೀದಿ ಅಲಿಯೋದೇ ಅದ್ರ ಕೆಲಸ ಅಲ್ವಾ? ಅಯ್ಯೋ ಅಷ್ಟೇ. ಇವಾಗ ನಿನ್ನೆ ನಾನು ಎಲ್ಲೋಗಿದ್ದೆ ಅಂತ ಗೊತ್ತಾ ನಿಮ್ಗೆ? ಏನೋ ಕಾಶಿ ಯಾತ್ರೆಗೆ ಹೋಗಿದ್ದೆ? ಅಯ್ಯೋ ಕರ್ಮ, ನೆನ್ನೆ ಪುನೀತ್ ರಾಜ್ಕುಮಾರ್ ಮತ್ತೆ ಜಗ್ಗೇಶ್ ಅವ್ರ ಬರ್ತ್ಡೇ ಅಲ್ವಾ, ಹಂಗಾಗಿ ಕೇಕ್ ತಗೊಂಡು ಅವ್ರ ಮನೆ ಹತ್ರ ಹೋಗಿದ್ದೆ. ಆಮೇಲೆ ಬಿಟ್ರೆ ಒಳಗಡೆ ನೀನ? ಇನ್ನೇನ್ ಮತ್ತೆ ಬಿಡ್ದೆ. ನನ್ಗೆ ಹೋಗ್ತಿದ್ದಂಗೆ ಪಡಿಯಪ್ಪ ಪಿಕ್ಚರ್ ನಲ್ಲಿ ರಜನಿಕಾಂತ್ ಬರೋವಾಗ ಜನ ಎಲ್ಲ ದಾರಿ ಬಿಡ್ತಾರಲ್ಲ, ಹಂಗ ದಾರಿ ಬಿಟ್ರು. ವಾಹ, ಆಮೇಲೆ ನಾನು ಮೊದ್ಲು ಜಗ್ಗೇಶ್ ಅವ್ರ ಮನೆಗೆ ಹೋದೆ. ಅಲ್ಲಿ ನೋಡಿದ್ರೆ ಅವ್ರು ಸಿಗ್ಲಿಲ್ಲ. ಅವ್ರ ಶ್ರೀಮತಿ ಅವ್ರ ಜೊತೆ ಮಂತ್ರಾಲಯಕ್ಕೆ ಹೋಗಿದ್ದು. ಫೋನ್ ಮಾಡಿದ್ರೆ ನಾಳೆ ಸಿಗ್ತೀನಿ ಅಂದ್ರು. ಅಪ್ಪ ಅವ್ರು ಸಿಕ್ಕಿದ್ರೆ ಹೋಗ್ಲಿ. ಹೂ, ಮತ್ತೆ ಹೋದ ತಕ್ಷಣ ಅವರೇ ಬಂದು ನನ್ನ ತಪ್ಕೊಂಡು ಒಳಗಡೆ ಕರ್ಕೊಂಡು ಹೋದ್ರು. ಆಮೇಲೆ ಏನಾಯ್ತು? ಏನಿಲ್ಲ, ನನಗೊಂದು ಪಿಕ್ಚರ್ ಡೈರೆಕ್ಟ್ ಮಾಡ್ತೀಯಾ ಅಂದ್ರು. ಅದಕ್ಕೆ ನಾನು ಈ ವರ್ಷ ಫುಲ್ಲು ಬಿಜಿ, ನೆಕ್ಸ್ಟ್ ಇಯರ್ ನೋಡೋಣ ಅಂದೆ. ಏನು ವೆಂಕಟ್ ಅವರು ಸಂಜಯ್ ಲೀಲಾ ಬನ್ಸಾಲಿ ರೇಂಜ್ಗೆ ಯಾವುದೋ ಪಿಕ್ಚರ್ ಮಾಡ್ತಿರೋ ಹಾಗಿದೆ. ಓ ಅದಾ, ಅಪ್ಪು ಅವ್ರಿಗೆ ಒಂದು ಫುಲ್ಲು ಮಾಸ್ ಸಿನಿಮಾ ಮಾಡೋಣ ಅಂತ. ಟೈಟ್ಲು ಅಪ್ಪು ಮೈ ಡಾರ್ಲಿಂಗ್ ಅಂತ. ಯಾಕೋ ತಮ್ಗೆ ಎಣ್ಣೆ ದೇವರು ಮೈಯಿಂದ ಇಳ್ದಂಗೆ ಕಾಣ್ತಿಲ್ಲ. ರಮ್ ಘಾಟು ಘಮ್ ಅಂತಿದೆ. ಅದಿರ್ಲಿ, ನೀವು ಬರ್ಡೇ ದಿನ ಮನೇಲಿರೋದ್ ಬಿಟ್ಟು ಮಂತ್ರಾಲಯ ಸೇರ್ಕೊಂಡಿದ್ದ? ಫ್ಯಾನ್ಸು ಮತ್ತೆ ನನಗೆ ತುಂಬಾ ಬೇಜಾರಾಗೋಯ್ತು ಗೊತ್ತಾ? ನೋಡು ರಾಜ, 50 ದಾಟದ ಮೇಲೆ ದೇವ್ರು ದಿಂಡ್ರು ಅಂತ ಇದ್ದು ಬಿಡ್ಬೇಕು. ಅದೇ ನಮ್ ಪಾಲಿಸಿ. ನಿಮ್ಗೋಸ್ಕರ ಸಕ್ಕತ್ತಾಗಿ ಒಂದು ಕೇಕ್ ಮಾಡಿಸಿದ್ದೆ, 50 kgದು. ಹೌದೇ? ಸೋ ನೈಸ್ ಆಫ್ ಯು. ಎಲ್ಲಿ ತಗೊಂಡ್ ಬನ್ನಿ ಕೇಕು, ಕಟ್ ಮಾಡೋಣ. ನಾನು ಕೇಕ್ ತಿಂದು ತುಂಬಾ ದಿನ ಆಯ್ತು. ಅಯ್ಯೋ, ಐ ಆಮ್ ವೆರಿ ಸಾರಿ ಬಾಸ್. ನೀವು ಸಿಗ್ಲಿಲ್ಲ ಅಂತ ಅದೇ ಕೇಕ್ನ ತಗೊಂಡೋಗಿ ಅಪ್ಪು ಅವ್ರ ಕೈಲಿ ಕಟ್ ಮಾಡಿಸ್ಬಿಟ್ಟೆ. ಗಂಡ ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ.